ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೊಲಿಟಿಕಲ್ ಡಿಮನ್. ಇವತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ಸುದ್ದಿ ಆಚೆ ಬಂದಿದೆ. ಏನಂದರೆ 17 ಓಲ್ಡ್ ಹುಡುಗಿಯನ್ನು ಅವರ ತಾಯಿ ಚಾಕುವಿನಿಂದ ಇರಿದು ಸಾಯಿಸ್ತಾಳೆ. ಕಾರಣ ಏನಂತೀರ, ಈ ಹುಡುಗಿ PUC ಎಕ್ಸಾಮಲ್ಲಿ ಪಾಸ್ ಆಗಿದ್ದೀನಿ ಅಂತ ತಾಯಿಗೆ ಸುಳ್ಳು ಹೇಳಿರ್ತಾಳೆ. ಹಾಗೆ 95% ಮಾರ್ಕ್ಸ್ ಬಂದಿದೆ ಅಂತ ಕೂಡ ತಾಯಿಗೆ ಹೇಳಿರ್ತಾಳೆ. ಈ ವಿಚಾರವನ್ನು ತೆಗೆದುಕೊಂಡು ತಾಯಿ ಅವರ ಸಂಬಂಧಿಕರ ಮುಂದೆ ಎಲ್ಲ ಸ್ವಲ್ಪ ಡಿಸ್ಕಸ್ ಮಾಡಿರ್ತಾಳೆ. ಆ್ಯಂಡ್ ಸಂಬಂಧಿಕರ ಮುಂದೆ ಎಲ್ಲ ಹೇಳಿರ್ತಾರೆ, ನನ್ನ ಮಗಳು 95% ಮಾರ್ಕ್ಸ್ ತೆಗೆದಿದ್ದಾಳೆ ಆ್ಯಂಡ್ ಮುಂದೆ ಬರುವ ದಿನಗಳಲ್ಲಿ ಅಬ್ರಾಡ್ಗೆ ಸ್ಟಡೀಸ್ ಅಂತ ಹೋಗ್ತಾಳೆ ಅಂತ ತಾಯಿ ಕೂಡ ಹೇಳಿರ್ತಾಳೆ. ಬಟ್ ಹಾಗೆ ದಿನಗಳು ಕಳೆದಂತೆ ತಾಯಿಗೆ ಸಂಶಯ ಬರೋಕ್ಕೆ ಶುರುವಾಗುತ್ತೆ, ಇವಳು ಎಕ್ಸಾಮಲ್ಲಿ ಸ್ಕೋರ್ ಚೆನ್ನಾಗಿ ಮಾಡಿದಾಳಾ ಇಲ್ವಾ ಅಂತ. ಅದ್ರ ಬಗ್ಗೆ ಕೇಳಿದಾಗ ಈ ಹುಡುಗಿ ಸತ್ಯವನ್ನು ಹೊರಗಾಕ್ತಾಳೆ, ಇಲ್ಲ ನಾನು ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀನಿ ಅಂತ. ಆವಾಗ ತಾಯಿಗೆ ಬಹಳಷ್ಟು ಶಾಕ್ ಆಗುತ್ತೆ. ಈ ವಿಚಾರವನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಆ ಹುಡುಗಿಯ ಫ್ರೆಂಡ್ಗೆ ಈ ಹುಡುಗಿಯ ತಾಯಿಯವರು ಕಾಲ್ ಮಾಡಿ ಕೇಳ್ತಾರೆ. ಆವಾಗ ಹುಡುಗಿ ಹೇಳ್ತಾಳೆ, ಅವಳು ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿಲ್ಲ, 4 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾಳೆ ಅಂತ. ಆಲ್ರೆಡಿ ತಾಯಿ ಅವರ ರಿಲೇಟಿವ್ಸ್ಗೆ, ಅವರ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿರ್ತಾಳೆ, ಮಗಳು 95% ತೆಗೆದಿದ್ದಾಳೆ ಅಂತ. ಇದೊಂದು ಹ್ಯೂಮಿಲಿಯೇಷನ್, ಇದು ಒಂದು ಅವ್ರಿಗೆ ಅವಮಾನ ತರುವಂತಹ ಸಂಗತಿ ಕೂಡ ಆಗುತ್ತೆ. ಸೊ ಇದರಿಂದ ತಾಯಿ ಏನು ಡಿಸೈಡ್ ಮಾಡ್ತಾಳೆ, ಮಗುನೇ ಮುಗಿಸ್ಬಿಡೋಣ, ಚಾಕು ಹಾಕಿ ಸಾಯಿಸ್ಬಿಡೋಣ ಅಂತ ಡಿಸೈಡ್ ಮಾಡಿ ಆ ಮಗುಗೆ ಚಾಕುವಿನಿಂದ ಎರಿದು ಅವಳನ್ನು ಕೊಲೆ ಮಾಡ್ತಾಳೆ. ಮಕ್ಕಳು ಎಷ್ಟೇ ಮಾರ್ಕ್ಸ್ ತೆಗೀಲಿ, ಮಕ್ಕಳು ಲೈಫಲ್ಲಿ ಎಷ್ಟೇ ಹಿಂದೆ ಬೀಳಿ, ಮಕ್ಕಳಾಗೇ ಇರ್ತಾರೆ. ಬಟ್ ಈ ಥರ ಮಾರ್ಕ್ಸ್ ತೆಗೆದಿದ್ದಕ್ಕೆ ಕೊಲೆ ಮಾಡುವುದು ಎಷ್ಟು ಸರಿ ಅಂತ ಈಗ ಸಮಾಜ ಪ್ರಶ್ನೆ ಮಾಡ್ತಾ ಇದೆ. ಆ ಹುಡುಗಿಯೂ ಕೂಡ ಅಮ್ಮನ ಮುಂದೆ ಸತ್ಯವನ್ನು ನೇರವಾಗಿ ಹೇಳಿದ್ರೆ ಅಮ್ಮನ ಕೋಪ ಕಮ್ಮಿ ಆಗ್ತಿತ್ತೋ ಏನೋ. ಬಟ್ ಆದರೆ ಆ ಹುಡುಗಿಯೂ ಕೂಡ ಅಮ್ಮನ ಮೇಲೆ ರೇಗಾಡಿ ಅವಳು ಕೂಡ ಒಂದಿಷ್ಟು ತಪ್ಪು ಮಾಡಿದ್ಲು. ಬಟ್ ಆದರೆ ಏನೇ ಆಗಲಿ, ಯಾರಾದರೂ ಮಾರ್ಕ್ಸ್ ಕಮ್ಮಿ ಬಂದರೆ ಅವ್ರನ್ನ ಕೊಲೆ ಮಾಡೋಕ್ಕೆ ಹೋಗೋದು ಭಾಳಷ್ಟು ದೊಡ್ಡ ತಪ್ಪು. ಈ ತಾಯಿ ತೊಗೊಂಡಿರುವ ಡಿಸಿಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂತಾದ ಹಲವಾರು ವಿಚಾರಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.